Bengaluru. So this is the first eye clinic that we are opening in Bengaluru. Bengaluru ನಮ್ದು ಆಲ್ರೆಡಿ 11 ಹಾಸ್ಪಿಟಲ್ಸ್ ಇದೆ. ಪೂರ್ತಿ ಕರ್ನಾಟಕದಲ್ಲಿ we have got 18 hospitals. Of the company and the management, may I please welcome Sri S.T. Somshekhar sir, our respected hot sir, for taking time to come. On behalf of the management, we are very happy for you coming here, taking out your time, sir. We also have Sri Rotarian H. Sitarama Sharma sir. Thank you so much, sir, for taking your time and coming over here. We also have got our councillors sir also over here. Thank you so much, sir, for coming over here. Thank you so much, sir. On stage we have Dr. Shripati, who is the regional medical head of Dr. Agarwal's Eye Hospital, Karnataka. So, Dr. Agarwal Eye Clinic na staff ಇವತ್ತು ಓಪನ್ ಆಗ್ತಾ ಇದೆ. ಬಹಳ ಒಳ್ಳೆಯದು. ಡಾಕ್ಟರ್ ಅಗರ್ವಾಲ್ ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಇದ್ದಾರೆ. ಬೇರೆ ಬೇರೆ ಎಷ್ಟು ಇಂಪಾರ್ಟೆಂಟ್ ನಾವು ಕೊಡ್ತೀವೋ ಕಣ್ಣಿಗೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗ್ತದೆ. ನಾನು ಕೂಡ ಜಯನಗರದಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ತಾ ಇರ್ತೀನಿ ವರ್ಷಕ್ಕೊಂದು ಸಾರಿ. ಒಳ್ಳೆಯದು, ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಡಾಕ್ಟರ್ ಅಗರ್ವಾಲ್ ನಂಬಿಕಸ್ಥ, ಒಂದು ಕಣ್ಣಿಗೆ ಏನಿದೆ ಅದೆಲ್ಲವನ್ನು ಕೂಡ ಬಹಳ ವರ್ಷದಿಂದ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಆಗಿರೋದು ಕೂಡ ಭಾಳ ಅದೃಷ್ಟ. ಎಲ್ಲ ಕ್ಷೇತ್ರಕ್ಕೂ ಕೂಡ ಇದು ಅನುಕೂಲ ಆಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ. ಭಾಷೆಗಳು ವೈದ್ಯೋ ನಾರಾಯಣೋ ಹರಿ. ಸೊ ಅವರ ಒಂದು ಡಾಕ್ಟರ್ ಅನ್ನೋದು ಜೀವ ಉಳಿಸೋನು, ಕಣ್ಣು ಕೊಡುವಂಥ. ಮುಖದಲ್ಲಿ ಕಣ್ಣು ಚೆನ್ನಾಗಿದೆ, ಮುಖ ಚೆನ್ನಾಗಿದೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು. ನೀವು ಕಣ್ಣಿನ ದಾನ ಮಾಡ್ತಿದ್ದೀರಾ, ಕಣ್ಣಿಗೆ ದೃಷ್ಟಿ ಎಷ್ಟೋ ಜನರಿಗೆ ಕೊಡ್ತಿರೋಂಥದ್ದು. ಇದು ಇನ್ನೂ ಸಾಕಷ್ಟು ಒಳ್ಳೆಯದಾಗಲಿ. ನಮ್ಮ ರೋಟರಿ ಕಡೆಯಿಂದ ನಾವು ಶುಭಾಶಯ ಕೊಡ್ತೀವಿ. ಧನ್ಯವಾದಗಳು. ಎಂಟೈರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಆ ನಂಬಿಕೆನ ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅಕ್ಟೋಬರ್ 30ರ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಎಲ್ಲ ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಸೀನಿಯರ್ ಸಿಟಿಸನ್ಸ್ಗೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥದ್ದನ್ನು ಕೂಡ ಅಗರ್ವಾಲ್ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಸುತ್ತಮುತ್ತ 3-4 ಕಾನ್ಸ್ಟಿಟ್ಯುನ್ಸಿಯವರಿಗೆ ಇದು ಅನುಕೂಲ ಆಗ್ತದೆ. ಅದನ್ನು ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು ಕೂಡ ಅವರಿಗೆ ಅನುಕೂಲ ಆಗ್ತದೆ. ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ಎಲ್ಲ ವಿಶೇಷವಾದ ತರಬೇತಿನ ಕೂಡ ಎಲ್ಲ ಐ ಕ್ಲಿನಿಕ್ನ ಅಗರ್ವಾಲ್ ಅವರು ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಎಲ್ಲ ಡಾಕ್ಟರ್ಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಓಪನ್ ಆಗಿರೋವಂಥ ಒಂದು ಕ್ಲಿನಿಕ್ ಆಗಿದೆ. ಯೂಶಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ. ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು. ಇದರಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ಸ್ ಎಲ್ಲ ಡೇಸ್ ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ. ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದೂ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡೋವಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ. ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರೋಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ. ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈಸ್ ಒಂದು ದಿವಸಕ್ಕೆ 4 ತಾಸು ಡಾಕ್ಟರ್ ಅವೈಲಬಿಲಿಟಿ ಇರುತ್ತೆ. ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಕೆಂಗೇರಿ ಐ ಕ್ಲಿನಿಕ್ ಇದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಶ್ರೀಕಾಂತ್. ಅಗರ್ವಾಲ್ ಕ್ಲಿನಿಕ್ ಐ ಕ್ಲಿನಿಕ್ ಓಪನ್ ಮಾಡಿರೋದು ನಮಗೆ ಭಾಳ ಸಂತೋಷದ ವಿಷಯ. ನಾನು ಅಂಥ ಒಂದು ಕಣ್ಣಿನ ಇದು ಕ್ಲಿನಿಕ್ ಓಪನಿಂಗ್ ಸೆರೆಮನಿಗೆ ನಮಗೆ ಇನ್ವೈಟ್ ಮಾಡೋದಕ್ಕೆ
ಧನ್ಯವಾದಗಳು. ಆಮೇಲೆ ಎಲ್ಲರೂ ಇಂಥ ಒಂದು ಅವಕಾಶನ ಉಪಯೋಗ ಪಡಿಸ್ಕೊಂಡು ಲೆಟ್ ಅಸ್ ಹ್ಯಾವ್ ಲೆಸ್ ಡಸ್ಟ್ ಇನ್ ದ ಐಸ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಐ ಟೆಸ್ಟ್ಗಳಿರ್ಬೋದು ಅಥವಾ ಸಾಮಾಜಿಕ ಕಳಕಳಿಯಿಂದ ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರನ ಈ ಯಶವಂತಪುರ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಈ ನಮ್ಮ ಕೆಂಗೇರೂಪನಗರಕ್ಕೆ ಒಳ್ಳೆ ಹಾಸ್ಪಿಟ್ಲ್ ಬಂದಿದೆ, ಅಗರ್ವಾಲ್ ಹಾಸ್ಪಿಟ್ಲು ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸುಲಭ ದರದಲ್ಲಿ ಬಡವರಿಗೆ ನೀವು ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಹಾಸ್ಪಿಟ್ಲಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು, ಆದರೆ ಕಣ್ಣಿನ ಸಂಬಂಧಪಟ್ಟ 70% ಅಂತ ಬಹುಶಃ 70% ತೊಂದರೆಗಳನ್ನೆಲ್ಲ ಕ್ಲಿನಿಕಲ್ಲೇ ನಿವಾರಿಸ್ಬೋದು. ಆದ್ದರಿಂದ ಈ ಕ್ಲಿನಿಕ್ ತುಂಬ ದಿವಸ ಬರೀ ಕ್ಲಿನಿಕ್ ಆಗಿ ಉಳಿಯಲ್ಲ, ಇದು ಮತ್ತೆ ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ದೊಡ್ಡದಾಗಿ ಇರೋಂಥ ಸೇವೆಯನ್ನು ಕೊಡಬೇಕು ಅನ್ನೋದೊಂದು ಉದ್ದೇಶ. ಥ್ಯಾಂಕ್ ಯು.